ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಅಯೋಮಯ. ಮಂದಿರ, ಮಸೀದಿ, ಮದುವೆ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆಗಳು ನಿಯಮವನ್ನ ಗಾಳಿಗೆ ತೂರಿ ರಾಜ್ಯದಲ್ಲಿ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಅಯೋಮಯ. ಮಂದಿರ, ಮಸೀದಿ, ಮದುವೆ ಮಂಟಪದಲ್ಲಿ ಎಸ್ಐಆರ್ ನಿಯಮ ಗಾಳಿಗೆ ತೂರಿ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ. ಬಿಜೆಪಿ ಜೆಡಿಎಸ್ ಪಾಳ್ಯಕ್ಕೆ ಎಸ್ಐಆರ್ ಢವಢವ. ರಾಜ್ಯದಲ್ಲಿ ಮೈತ್ರಿಗೆ ವೋಟರ್ ಲಿಸ್ಟ್ ಆತಂಕ. ಕೇಂದ್ರದಿಂದಲೇ ಪ್ರಕ್ರಿಯೆ ನಡೀತಾ ಇದ್ರು ಬಹಳ ಟೆನ್ಷನ್ ಬಿಜೆಪಿ ಮತ್ತೆ ಜೆಡಿಎಸ್ಗೆ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭವಾಗಿರೋ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಆರೋಪ ಮಾಡ್ತಾ ಇರೋ ವಿಪಕ್ಷ ಮನೆ ಮನೆ ಬಿಟ್ಟು ಮಸೀದಿ ಬೀದಿಗಳಲ್ಲಿ ಎಸ್ಐಆರ್ ಮಾಡ್ತಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೇರಿಸೋ ಯತ್ನ, ಸಾಕ್ಷ್ಯ ಸಮೇತ ಆರೋಪ ಮಾಡಿದ ವಿಪಕ್ಷಗಳು. ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ಮತಪಟ್ಟಿ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೊದಲಿನಿಂದಲೂ ಕೂಡ ಈ ಒಂದು ಎಸ್ಐಆರ್ ಮಾಡಲೇಬೇಕು ಅಂತ ಬಿಜೆಪಿಯವರು ಬಿಗಿ ಪಟ್ಟನ್ನ ಹಿಡಿದಿದ್ರು. ಆದರೆ ಕಾಂಗ್ರೆಸ್ನವರು ಮೊದಲಿನಿಂದಲೂ ಕೂಡ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ. ಬಹಳ ಪ್ರಮುಖವಾಗಿ ಒಂದು ಎಸ್ಐಆರ್ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಅಂದ್ರೆ ಸಾಂಪ್ರದಾಯಿಕ ಮತಗಳು ಕೈ ತಪ್ಪುವ ಭೀತಿಯ ಹಿನ್ನೆಲೆ ಈ ಒಂದು ಎಸ್ಐಆರ್ ಬೇಡವೇ ಬೇಡ ಅಂತ ಕೂಡ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಆದ್ರೆ ಈಗ ಜೂನ್ 30ರಿಂದ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಲೋಪದೋಷಗಳಿದಾವೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದು ಎಸ್ಐಆರ್ ಪ್ರಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಕೂಡ ಭೇಟಿಯನ್ನ ನೀಡಬೇಕಾಗತ್ತೆ. ಭೇಟಿಯನ್ನ ನೀಡಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಕೂಡ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ರೂಲ್ಸ್ ಇದಾವೆ, ಅದೆಲ್ಲವನ್ನು ಕೂಡ ಪಾಲನೆಯನ್ನ ಮಾಡಲೇಬೇಕು. ಟಾರ್ಗೆಟ್ 2028 ಎಸ್ಐಆರ್. ರಾಜ್ಯ ನಾಯಕರಿಗೆ ಬಿಜೆಪಿ ಹೈ ಖಡಕ್ ಸಂದೇಶ. ಕ್ಷೇತ್ರದಲ್ಲೇ ಬೀಡು ಬಿಡಲು ವರಿಷ್ಠರ ಆರ್ಡರ್. 2028ರ ಚುನಾವಣೆ ದೃಷ್ಟಿಯಿಂದ ಅಲರ್ಟ್ ಆಗಿರಿ. ಎಸ್ಐಆರ್ ಸರಿಯಾಗಿ ನಡೆಯದೆ ಇದ್ರೆ ದೂರು ನೀಡಿ. ರಾಜ್ಯ ಕೇಂದ್ರ ಚುನಾವಣೆ ಆಯೋಗಕ್ಕೆ ದೂರು ನೀಡಿ. ನಮ್ಮ ಗಮನಕ್ಕೂ ವಿಚಾರ ತನ್ನಿ ಅಂತ ಸೂಚನೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ದೂರು ಮುಂದಾದ ಮೈತ್ರಿ. ರಾಜ್ಯ ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು. ಟಾರ್ಗೆಟ್ 2028. ಒಂದು ಕಡೆ 2028ರ ಚುನಾವಣೆಗೆ ಈಗಿನಿಂದಲೇ ಭರದ ಸಿದ್ಧತೆಯನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ಕೂಡ ಬಹಳ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಮತದಾರರನ್ನ ಯಾವ ರೀತಿ ಆಕರ್ಷಿಸಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಈ ಒಂದು ಎಸ್ಐಆರ್ ಆತಂಕ ಕೂಡ ಎದುರಾಗಿದೆ. ಈಗ ಕೇಂದ್ರದಿಂದಲೇ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದ್ರು ಕೂಡ ಎಸ್ಐಆರ್ ಅನ್ನ ಮಂದಿರ ಮತ್ತೆ ಮಸೀದಿ, ಮದುವೆ ಮಂಟಪದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ನಿಯಮಗಳನ್ನು ಕೂಡ ಗಾಳಿಗೆ ತೂರಿದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ಸಾಕ್ಷಿ ಸಮೇತ ಆರೋಪವನ್ನ ವಿಪಕ್ಷಗಳು ಮಾಡಿದ್ರು. ಹಾಗಾಗಿ ಈಗ ಆಲ್ರೆಡಿ ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಖಡಕ್ ಸಂದೇಶವನ್ನ ಕೊಟ್ಟಿದೆ. ಇನ್ನು ಎಸ್ಐಆರ್ ಮೇಲೆ ತೀವ್ರ ನಿಗಾವನ್ನ ವಹಿಸಿ, ಯಾಕೆಂತಂದ್ರೆ 2028ರ ಚುನಾವಣೆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಅಲರ್ಟ್ ಆಗಿರಲೇಬೇಕು. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಾವು ಆಡಳಿತದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತಂದ್ರೆ ಮೊದಲಿಗೆ ಎಸ್ಐಆರ್ ಯಾವ ರೀತಿ ನಡೀತಾ ಇದೆ ಈ ಒಂದು ಪ್ರಕ್ರಿಯೆ ಅದೆಲ್ಲದರ ಬಗ್ಗೆಯೂ ಕೂಡ ನೀವು ಕೂಲಂಕುಷವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು. ಜೊತೆಗೆ ನಿಗಾವನ್ನ ವಹಿಸಬೇಕು ಅಂತ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಏನಾದ್ರೂ ಲೋಪದೋಷಗಳಾದಂತಹ ಸಂದರ್ಭದಲ್ಲಿ ರಾಜ್ಯ ಮತ್ತೆ ಕೇಂದ್ರ ಚುನಾವಣಾ ಆಯೋಗ ಇದೆ, ಆ ಒಂದು ಆಯೋಗಕ್ಕೆ ನೀವು ಕೂಡಲೇ ದೂರನ್ನು ಕೂಡ ಕೊಡಿ ಅಂತ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ನಮಗೂ ಕೂಡ ಅಲ್ಲಿ ಏನ್ ಆಗ್ತಾ ಇದೆ ಅದನ್ನ ನಮ್ಮ ಗಮನಕ್ಕೂ ಕೂಡ ತನ್ನಿ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸದ್ಯಕ್ಕೆ ಮೈತ್ರಿ ದೂರು ನೀಡಲಿಕ್ಕೂ ಕೂಡ ಮುಂದಾಗಿದೆ. ಎಲ್ಲೆಲ್ಲೂ ಕೂಡ ಈಗ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಬಹಳ ಪ್ರಮುಖವಾಗಿ ನೀವು ಕೂಡ ಗಮನಿಸಬಹುದು, ವಿಜಯಪುರದ ಇಂಡಿಯಾ ಕಲ್ಯಾಣ ಮಂಟಪದಲ್ಲಿಯೂ ಅಷ್ಟೇ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ರು. ಯಲ್ಲಾಪುರ ತಾಲೂಕಿನ ಕಾದಿ ಮಹಲ್ನಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಮಾಡಿದ್ರು. ಯಾದಗಿರಿ ಆಂಜನೇಯ ದೇವಸ್ಥಾನದಲ್ಲಿ, ಜೊತೆಗೆ ಕುಣಿಗಲ್ ತಾಲೂಕಿನ ಅಂಗನವಾಡಿಯಲ್ಲಿ,
ಕುಣಿಗಲ್ ಒಂದು ಮನೆಯಲ್ಲಿ ಜನರನ್ನ ಸೇರಿಸಿ ಫಾರಂ ಭರ್ತಿ ಮಾಡಿದ್ರು ಎಂಬ ಆರೋಪ ಕೂಡ ಇತ್ತು. ಸದ್ಯಕ್ಕೆ ಈ ಎಲ್ಲಾ ಆರೋಪಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ದೂರನ್ನ ನೀಡಲಿಕ್ಕೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಹೋಗಬೇಕು. ಅರ್ಜಿಗಳೇನಿದಾವೆ ಅರ್ಜಿಗಳನ್ನ ಇವರೇ ಹೋಗಿ ಮನೆಗಳಿಗೆ ನೀಡುವ ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ ಅಂತ ವಿಪಕ್ಷಗಳು ಈಗ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ.